ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರಿ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್. ಆ್ಯಕ್ಚುಲಿ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ನೀವು ಆಲ್ರೆಡಿ ತಮ್ನಿಲ್ ನೋಡಿರ್ತೀರ. ನಾವು ಇವತ್ತು ಒಂದು ಇಂಟರ್ಕಾಮ್ನ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದನ್ನ ಏನಕ್ಕೆ ತರಿಸಿದ್ದು, ಆಲ್ರೆಡಿ ನನ್ನ ಹತ್ರ ಒಂದು ಇಂಟರ್ಕಾಮ್ ಇದೆ, ಬ್ಲೂ ಆರ್ಮರ್ ಅವ್ರದ್ದೆ. ಬಟ್ ಇದು ಒಂದು ಒಳ್ಳೆ ಪ್ರೈಸಲ್ಲಿ ಸಿಕ್ತು. ಎರಡನೇದು ಬಂದ್ಬಿಟ್ಟು ನಂದು ಹಳೆ ಇಂಟರ್ಕಾಮು ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಟ್ ಇದು ಒಂದು ಒಳ್ಳೆ ಗುಡ್ ಪ್ರೈಸಲ್ಲಿ ಸಿಕ್ತು. ಅರೌಂಡ್ 15 to 18 days ಆಯಿತು ಲಾಂಚ್ ಆಗಿ ಅಷ್ಟೇ. ಹೊಸ ಮಾಡಲು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತದು. ಅದಕ್ಕೆ ಬುಕ್ ಮಾಡಿಬಿಟ್ಟೆ, ಲೇಟ್ ಮಾಡಿದಿರಾ. ಇದನ್ನ ಅನ್ಬಾಕ್ಸ್ ಮಾಡ್ತಾ ಮುಂದಕ್ಕೆ ನಾನು ಮಾತಾಡ್ತೀನಿ. ಆಕ್ಚುಲಿ ಇವರು 1 weekಲ್ಲಿ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅರೌಂಡ್ 13 days ಆಯಿತು. ಒಂಚೂರು ಲೇಟ್ ಆಗಿದೆ ಡೆಲಿವರಿ. ಬಟ್ ಓಕೆ, ನೋ ಇಶ್ಯೂ. ನಾವೇನು ಈಗಲೇ ಏನು ರೈಡ್ ಮಾಡ್ತಾ ಇಲ್ಲ, ಅರ್ಜೆಂಟ್ ಏನಿರಲಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಲೇಟ್ ಮಾಡಿದಿರಾ, ಅನ್ಬಾಕ್ಸ್ ಮಾಡೋಣ. ವಾಹ್, ದಿಸ್ ಇಸ್ ದ ಬ್ಯೂಟಿ. C20 ಮ್ಯಾನ್, ಕಾಣಿಸ್ತಾ ಇದೆಯಲ್ಲ? ವಾಹ್, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಚಿಕ್ಕದಾಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಬಾಕ್ಸಲ್ಲಿ ಏನೇನು ಬಂದಿದೆ ನೋಡ್ಬಿಡೋಣ. ಮ್ಯಾನ್ಯುವಲ್, ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್. ಇದು ನಮ್ಮ ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಬಂದಿದ್ದಾವೆ ಅಂತ ನೋಡ್ಬೋದು ನೀವು. ವಿಂಗ್ ಮೌಂಟು, ಸ್ಪೀಕರ್ಸು, ಮತ್ತು 3 buttons ಮೋಡಲ್, ಬೂಮ್ ಮೈಕ್ ಒಂದು, ಲಿಂಕ್ ಟಾಕ್ ಕೇಬಲ್ ಒಂದು ಇದರಲ್ಲಿ ಬಂದಿರೋ ಐಟಮ್ಸು. ಇದು ಬಿಟ್ಟರೆ ಇದು ಬಂದ್ಬಿಟ್ಟು ಚಾರ್ಜಿಂಗ್ ಕೇಬಲ್ ಒಂದು, ಬಟನ್ ಮೈಕ್ ಒಂದು, ಸ್ಪೀಕರ್ಸ್ ಸ್ಟ್ರಾಪ್ಸ್ ಅಂತೆ. ಇವೆಲ್ಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೀಟಾಗಿ. ಮತ್ತು ಇಲ್ಲಿ ನಮಗೆ ಒಂದು ಡಾಗ್ ಕೊಟ್ಟಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ. ಹಾಂ, ಇಲ್ಲಿ ನೋಡ್ಬೋದು ನೀವು. ಇದು ಡಾಗು. ಇದು ಆ್ಯಕ್ಚುಲಿ ಹೆಲ್ಮೆಟಿಗೆ ಫಿಟ್ ಆಗುತ್ತೆ. ಬ್ಯಾಕ್ ಸೈಡು ನಾನು ತೋರಿಸ್ತೀನಿ. Type-C to Type-C ಕೇಬಲ್ ಒಂದು, ಚಾರ್ಜಿಂಗ್ ಕೇಬಲ್ಲು. ಇದು ಬಟನ್ ಮೈಕು. ಹಾಂ, ಸ್ಪೀಕರ್ ಬ್ಯಾಕ್ ಸೈಡ್ ಇವೆರಡು. ದಿಸ್ ಇಸ್ ಸ್ಪೀಕರ್ಸ್, ದಿಸ್ ಇಸ್ ಅ ಬೂಮ್ ಮೈಕ್. 3 buttons. ಹೆಲ್ಮೆಟ್ ಒಳಗಡೆಯಿಂದ ಇಂಟರ್ಕಾಮ್ ಕೊಡೋ ಕನೆಕ್ಷನ್ದು ಕೇಬಲ್ ಇದು. ಇದು ವಿಂಗ್ ಮೌಂಟ್, ಕಾಣಿಸ್ತಾ ಇದೆಯಲ್ಲ? ಇದು ನಮಗೆ ಹೆಲ್ಮೆಟ್ ಹಿಂದ್ಗಡೆ ಫಿಟ್ ಮಾಡ್ತೀವಿ. ಅಷ್ಟೇ ಐಟಮ್ಸ್. ಇಂಟರ್ಕಾಮ್ ಬಾಕ್ಸಲ್ಲಿ ಬಂದಿರೋ ಐಟಮ್ಸ್ ಕಂಪ್ಲೀಟಾಗಿ. ತುಂಬ ಚಿಕ್ಕದಾಗಿ ಅನಿಸುತ್ತೆ. ನನಗೆ ಭಯ ಏನಾದರೂ ಉದುರೋಗುತ್ತೇನೋ ಅಂತ. ಇದು ಆ್ಯಕ್ಚುಲಿ ಇವಾಗ ನಾನು ಹೆಲ್ಮೆಟ್ ಫಿಟ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ನಾನು ಹೇಳ್ತೀನಿ. ಇದು ನನ್ನ ಹಳೆ ಇಂಟರ್ಕಾಮು, ಇದು ನನ್ನ ಹೊಸ ಇಂಟರ್ಕಾಮ್. ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ತುಂಬ ಚಿಕ್ಕದಾಗಿ ಅನಿಸುತ್ತೆ. ಬಟ್ ನಾನು ಏನಕ್ಕಪ್ಪ ಇವಾಗ ಇದು ಆಲ್ರೆಡಿ ಹಳೆ ಇಂಟರ್ಕಾಮು ನನ್ನ ಹಳೆ ಹೆಲ್ಮೆಟ್ಗೆ ಫಿಟ್ ಆಗಿದೆ. ಇದನ್ನು ಮತ್ತೆ ನಾನು ತೆಗಿಯೋಕ್ಕೆ ಹೋಗ್ತಾ ಇಲ್ಲ. ಯಾಕಪ್ಪ ಅಂದರೆ ಈ ಬಟನ್ ಏನಿದೆ, ಇದು ಈ ಸೆಂಟರ್ ಬಟನ್ನು, ಇದು ವರ್ಕ್ ಆಗ್ತಾ ಇಲ್ಲ. ಹೆಂಗೆ ಅಂದರೆ ಇವಾಗ ನಾನು ಒಂದು ಸೌಂಡ್ ಮಾಡ್ತೀನಿ ನೋಡಿ. ಸೌಂಡ್ ಕೇಳಿಸ್ತಾ ಇದೆಯಲ್ಲ ನಿಮಗೆ? ಈ ಸೆಂಟರ್ ಬಟನ್ನಲ್ಲಿ ಬರೋದಿಲ್ಲ. ಕೇಳಿಸ್ತಾ ಇದೆಯಾ ನಿಮಗೆ? ಬಟ್ ಆನ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ನೋಡ್ಬೋದು, ಆನ್ ಮಾಡ್ತೀನಿ ನಾನು ಇವಾಗ. ಆನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪ ಅಂದರೆ ಈ ಬಟನ್ನು ಪ್ರೆಸ್ ಆಗ್ತಾ ಇದೆಯಾ ಇಲ್ವೋ ಅಂತ ಡೈರೆಕ್ಟಾಗಿ ಗೊತ್ತಾಗೋದಿಲ್ಲ. ಇದು ಬಟನ್ ಪ್ರೆಸ್ ಆಗಿದೆಯಾ ಇಲ್ವೋ ಅಂತ. ತುಂಬ ಕಷ್ಟ. ತುಂಬ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಅದು ಕೆಲಸ ಮಾಡ್ತಾ ಇದೆ, ಇಲ್ಲಾಂದರೆ ಕೆಲಸ ಮಾಡ್ತಾ ಇಲ್ಲ. ಈ ಸೌಂಡ್ ಬರ್ತಾ ಇಲ್ಲ ಆ್ಯಕ್ಚುಲಿ. ಈ ಥರ ಬಂದರೆ ನನಗೆ ಗೊತ್ತಾಗುತ್ತೆ ಸೌಂಡು. ನಾನು ಇವಾಗ ಹೊಸ ಹೆಲ್ಮೆಟ್ ತೊಗೋಬೇಕು ಅಂತ ಇದ್ದೀನಿ. ಆ ಹೊಸ ಹೆಲ್ಮೆಟ್ಗೆ ಇದನ್ನು ಫಿಟ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇದು ಒಂದು ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದು, ನಾನು 2 ಹೆಲ್ಮೆಟ್ ಯೂಸ್ ಮಾಡಬೇಕು ಅಂದರೆ ನಾನು ಇನ್ನೊಂದು ಇದೇ ಇಂಟರ್ಕಾಮ್ನ ಸೆಟ್ ಮಾಡೋಕ್ಕೆ ಇನ್ನೊಂದು ಕಿಟ್ ಬರುತ್ತೆ. ಲೈಕು ಈ ಮೈಕ್ ಸೆಟಪ್ ಮಾತ್ರನೇ ಒಂದು ಕಿಟ್ ಬರುತ್ತೆ. ಆ ಕಿಟ್ಟು 3000 rupees ಆಗುತ್ತೆ. ಅದನ್ನು ತಗೊಂಡ್ರು ಈ ಬಟನ್ ವರ್ಕ್ ಆಗ್ತಾಯಿಲ್ಲ. ಇವಾಗ ಈ 3000 ಕೊಟ್ಟು ಮತ್ತೆ ಇದೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಇಂಟರ್ಕಾಮ್ನ ತಗೊಂಡೆ. ಅರ್ಥ ಆಯ್ತಾ? ಈ ಇಂಟರ್ಕಾಮು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಇವಾಗ ಇದು ಲಾಂಚ್ ಆಗಿರೋ ಪ್ರೈಸ್ ಬಂದ್ಬಿಟ್ಟು 9999. ಅರ್ಥ ಆಯ್ತಾ? ಇವಾಗ ಇದು ಲಾಂಚಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು 6999ಗೆ ಬಿಟ್ಟರು. ನನಗೆ ಅದೊಂದು ಒಳ್ಳೆ ವಿಷಯ. ಇನ್ನೊಂದು, ಇದಕ್ಕೆ 3000 ಕೊಡೋ ಬದಲು ಇನ್ನೊಂದು 4000 ಹಾಕೊಂಡ್ರೆ ಹೊಸ ಇಂಟರ್ಕಾಮ್ ಬರುತ್ತೆ. ಇದು ನಾನು ಸಿಟಿ ಪರ್ಪಸ್ಗೆ ಲೋಕಲಲ್ಲಿ ಯೂಸ್ ಮಾಡ್ಬೋದು. ಇದು ನಾನು ಟೂರಿಂಗ್ ಮಾಡಬೇಕಾದ್ರೆ ಹೊಸ ಹೆಲ್ಮೆಟ್ಗೆ ಹಾಕೋಣ. ಅದು ಹೊಸ ಹೆಲ್ಮೆಟ್ ಯಾವ್ದು ತೊಗೊತೀನಿ ಏನು ಅಂತ ನಾನು ಮುಂದೆ ವೀಡಿಯೋಗಳಲ್ಲಿ ಮಾತಾಡ್ತೀನಿ. ಬಟ್ ಇದು ಆಫರಲ್ಲಿ ಇತ್ತಲ್ವಾ, ತೊಗೊಂಡ್ಬಿಟ್ಟೆ. ಇಲ್ಲಿ ಇವಾಗ ಚೆಕ್ ಮಾಡಿದಾಗ
ನಾನು ತೋರಿಸ್ತೀನಿ ನಿಮಗೆ ವೆಬ್ಸೈಟ್ ಓಪನ್ ಮಾಡಿ. ಈ ಇಂಟರ್ಕಾಮ್ ಪ್ರೈಸ್ ಬಂದುಬಿಟ್ಟು ನಮಗೆ 9,999 ಲೈಕ್ 10,000 ರುಪೀಸ್ ಇದೆ. ನಮಗೇನು ಹೆಲ್ಮೆಟ್ ಏನು ಬೇಕಾಗಿಲ್ಲ, ಹಂಗೆ ಕನೆಕ್ಷನ್ ಕೊಟ್ಟು ನಾನು ತೋರಿಸ್ಬಿಡ್ತೀನಿ ಹೆಂಗೆ ಏನು ಅಂತ. Battery low. ಕೇಳಿಸ್ತಾ ಇದೆ ನಿಮಗೆ? Primary hearing. ಡೈರೆಕ್ಟ್ ಕನೆಕ್ಷನ್ ಕೊಟ್ಟ ತಕ್ಷಣ ಆನ್ ಆಗೋಯ್ತು. ನೋಡ್ಬೋದು ನಿಮಗೆ ಬ್ಲೂ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಇದು ಮೈಕ್, ಇದು 3 ಬಟನ್ಸ್. ಇದು ನಾನು ಇವಾಗ ಪ್ರೆಸ್ ಮಾಡ್ತೀನಿ ನೋಡಿ. ನಾವಿವಾಗ ಫೋನ್ಗೆ ಕನೆಕ್ಟ್ ಮಾಡೋಣ. ಪೇರಿಂಗ್ ಹೆಂಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಫಸ್ಟು ನಾವು ಈ ಕನೆಕ್ಷನ್ ಕೊಟ್ಟಿದ್ದೀವಿ. ಇವಾಗ ಈ ಕನೆಕ್ಷನ್ ಕೊಟ್ಟಿದ್ದೀವಿ. ಅದಾದಮೇಲೆ ಸೆಕೆಂಡ್ ಬಂದುಬಿಟ್ಟು ಆನ್ ಆಯಿತು. ಬ್ಲೂಟೂತ್ ಪೇರಿಂಗ್ ಮಾಡಬೇಕು ಫಸ್ಟು. ಇದು ಇವಾಗ ಆನ್ ಮಾಡಿದ್ದೀನಿ. ಬ್ಲೂಟೂತ್ ಪೇರಿಂಗ್ ಆಗಬೇಕು. ನಾವು ಪೇರ್ ಮಾಡಬೇಕಂದ್ರೆ ಇಲ್ಲಿ ಬಂತು ನೋಡಿ. ಪೇರೇ ಮಾಡಿಲ್ಲ, ನಾನು ಜಸ್ಟ್ ಪೇರಿಂಗ್ ಬಟನ್ ಒತ್ತಿರ C23445 ಅಂತ ಹೇಳ್ಬಿಟ್ಟು ನಂಬರ್ ಬಂದ್ಬಿಟ್ಟಿದೆ. ಕಾಣಿಸ್ತಾ ಇದೆಯಾ? ಇಲ್ಲೊಂದು ನಂಬರ್ ಕೇಳಿಸ್ಕೊಡು. ಫೈನಲಿ ಕನೆಕ್ಟೆಡ್ ಅಂತ. ಆ್ಯಕ್ಚುಲಿ ಪೇರಿಂಗ್ ಆಯಿತು. ನಾವು ಆ್ಯಪ್ ಓಪನ್ ಮಾಡೋಣ. ಎಸ್, ಫೈನಲಿ ಬಂತು ನೋಡಿ. ಸ್ಕಿಪ್ ಮಾಡಿ ಬಂತು. ಜಸ್ಟ್ ಇವಾಗ ನಮಗೆ ಸಿಸ್ಟಮಲ್ಲಿ ತೋರಿಸ್ತಾ ಇದೆ. ಬ್ಯಾಟ್ರಿ ಪರ್ಸೆಂಟೇಜ್ ಬಂದುಬಿಟ್ಟು 9% ಇದೆ. ನಿಮಗಿದು ಸಿರಿ, ಇದು ಸೌಂಡು ಮತ್ತು ರೈಡರ್ ಗ್ರೂಪ್ಸ್, ಇವೆಲ್ಲ ರೈಡ್ ಗ್ರೂಪರ್ಸು. ಇದು ಮ್ಯೂಸಿಕ್. ನಾನು ಇವಾಗ ಒಂದು ಮ್ಯೂಸಿಕ್ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ಫಸ್ಟ್. ತುಂಬ ಹಾಕಿದ್ರೆ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ. ನೋಡ್ಬೋದು ನೀವು. ಇದು ನಮಗೆ ಇಂಟರ್ಕಾಮ್ ಸೆಟಪ್. ನಮಗೆ ಇಂಟರ್ಕಾಮಲ್ಲಿ ಬಂದಿರೋ ಕನೆಕ್ಷನ್ಸು ಎಲ್ಲ ಕನೆಕ್ಷನ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ ನಾನು ನಿಮಗೆ. ನೆಕ್ಸ್ಟು ಇದನ್ನ ಹೆಲ್ಮೆಟ್ಗೆ ಹೆಂಗೆ ಫಿಟ್ ಮಾಡೋದು ಅಂತ ಮೇ ಬಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಪೋಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ಮೆಟ್ ಹೊಸ ಹೆಲ್ಮೆಟ್ ತೊಗೊಂಡಾಗ ಆ ಹೊಸ ಹೆಲ್ಮೆಟ್ಗೆ ಹೆಂಗೆ ಫಿಟ್ ಮಾಡೋದು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.